ರಾಜ್ಯ ಸರ್ಕಾರಕ್ಕೆ 1,000 ದಿನಗಳು ತುಂಬುತ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ಡಿ ಕೆ ಶಿವಕುಮಾರ್ ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯೋಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ, ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ, ಒಂದು ಕಡೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ. ಇದು 80% ಕಮಿಷನ್ ಹೊಡಿತಾ ಇದ್ದಾರೆ. ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ. ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀನಿ ಅಂತ. ಮತ್ತು ಅಬಕಾರಿದಂತೂ ಒಂದು 6,000 ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ. 6,000 ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ, ಸಿದ್ದರಾಮಯ್ಯನಿಗೆ ಹೋಯ್ತಾ? ಈ 6,000 ಕೋಟಿನೇ ತಗೊಂಡು ಅಲ್ಲಿ 1000 ದಿನದ ನಿಮ್ಮ ಸಮಾವೇಶನ ಮಾಡ್ತಾ ಇದ್ದೀರಾ. ಒಂದು ಕಡೆ ರೈತರ ಆತ್ಮಹತ್ಯೆ, ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಕಳೆದ 6 ತಿಂಗಳಿಂದ ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು. 150 ಔಷಧಿಗಳು ಮಾತ್ರ ಕೊಡ್ತಾ ಇದೆ. ಜೀವರಕ್ಷಕ ಔಷಧಿಗಳೇನಿದೆ, ಹಾವು ಕಚ್ಚಿದ್ರೆ ಅದಕ್ಕೂ ಇಲ್ಲ, ನಾಯಿ ಕಚ್ಚಿದ್ರೆ ಅದಕ್ಕೂ ಇಲ್ಲ. ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಒಂದು 1000 ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ, 80% ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು, ಅಬಕಾರಿ ಮಂತ್ರಿ. ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ವಿರೋಧ ಪಕ್ಷದಲ್ಲಿದ್ದೀರಿ. ರಾಜ್ಯ ಸರ್ಕಾರ ಸಭೆ ಕರೆದ್ರೆ ನಾವು ಹೋಗೋಕೆ ರೆಡಿ ಇದ್ದೀರಿ, ಮಾತಾಡೋಕೆ ರೆಡಿ ಇದ್ದೀರಿ. ರಾಜ್ಯ ಸರ್ಕಾರ ಇದುವರೆಗೂ ಒಂದು ವಿರೋಧ ಪಕ್ಷದವನ್ನು ಒಂದು ನದಿ ವಿಚಾರವಾಗಲಿ, ಭಾಷೆ ವಿಚಾರವಾಗಲಿ, ನೆಲದ ವಿಚಾರವಾಗಿ ತಲೆನೇ ಕೆಡಿಸ್ತಾ ಇಲ್ಲ. ಅವರು ಅಧಿಕಾರದ ಕಚ್ಚಾಟದಲ್ಲಿ ಇದ್ದಾರೆ. ಅದನ್ನು ಮುಗಿಸಿ ಆಚೆ ಬರಲಿ, ನಾವಂತೂ ರೆಡಿ ಇದ್ದೀವಿ. ಯಾಕೆ ಸಂಸದರು ಕೂಡ ಇದಕ್ಕೆ ಧ್ವನಿ ಇರ್ತಾ ಇಲ್ಲ ಅಂತ 5,300 ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ದು ಕೇಂದ್ರ ಸರ್ಕಾರದಲ್ಲಿ ಅದರ ದಾಖಲೆಗಳು ಕೊಡಲಿ. ಕೇಂದ್ರ ಸರ್ಕಾರ ಘೋಷಣೆ ಬಡ್ಜೆಟ್ ಪ್ರಪೋಸಲ್ ಅಲ್ಲ ಹೇಳ್ತಾ ಇರೋದು, ಬಡ್ಜೆಟಲ್ಲಿ ಘೋಷಣೆ ಆಗಿರೋ ಬರಲಿ. ಅದನ್ನು ಪಾರ್ಲಿಮೆಂಟಲ್ಲೇ ಹೇಳಿದಾರಲ್ಲ. ಈಗ ಪಾರ್ಲಿಮೆಂಟ್ ಕಾಂಗ್ರೆಸ್ MP ಗಳಿದಾರಲ್ಲ, 9 ಜನ ನವಗ್ರಹಗಳು, ಅವ್ರು ಯಾಕೆ ಕೇಳಲ್ಲ? ಅಲ್ಲಿ ಅವ್ರು ಕೇಳಬೇಕಲ್ಲ. ಅವ್ರಿಗೆ ಫಸ್ಟ್ ಕೇಳಲಿ, ಆಮೇಲೆ ನಾವು ಅದಕ್ಕೆ ಮಾತಾಡ್ತೀರಿ. ನಾವು ಎಲ್ಲಿ ವೇದಿಕೆಯಲ್ಲಿ ಮಾತಾಡ್ಬೇಕೋ ನಾವು ಮಾತಾಡ್ತೀವಿ. ಕಾಣೆ ಔಟ್ ಅವರಲ್ಲ, ಕಾಂಗ್ರೆಸ್ 9 MP ಅವ್ರು ಕಾಣೆ ಆಗಿದಾರಲ್ಲ. ಅದಕ್ಕೆ ಅವ್ರ ಪಾರ್ಟಿದು ಹೇಳಿ. ಅಲ್ಲ, ನಮ್ಮ ಪಾರ್ಟಿಗೆ ಹೇಳಕ್ ಮುಂಚೆ ಅವ್ರ ಪಾರ್ಟಿ ರಬ್ಬರ್ ಸ್ಟ್ಯಾಂಪ್ ಕತೆ ಹೇಳಿ. ಅವ್ರ ಪಾರ್ಟಿಯವ್ರು 9 ಜನ ಏನು ಮಾಡಿದ್ದಾರೆ? ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆನೇ ಇದ್ದಾರಲ್ಲ, ಅಪೋಸಿಷನ್ ಲೀಡ್ರು, ಏನು ಮಾಡಿದ್ದಾರೆ? ಒಂದು ಸರಿ ಧ್ವನಿ ಎತ್ತಿದ್ದಾರೆ ಈ ವಿಚಾರವಾಗಿ, ಭದ್ರಾ ವಿಚಾರವಾಗಿ, ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಈ ಕಮಿಷನ್ ವಿಚಾರವಾಗಿ ಏನನ್ನ ಬಾಯಿ ಎತ್ತಿದ್ದಾರೆ? ಏನು ಎತ್ತಿಲ್ಲ. ನಮಗೆ ಮಾತ್ರ ಬುದ್ಧಿವಾದ ಹೇಳ್ತಾರೆ. ನೀವೇನು ಮಾಡ್ತಾ ಇದ್ದೀರಂತ ಅವ್ರನ್ನ ಕೇಳಿ. ಅವ್ರ MP ಏನು ಮಾಡ್ತಾ ಇದ್ದಾರೆ, ಅವ್ರ ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾರೆ? ಸೈಲೆಂಟು. ಅದಕ್ಕೆ ಫಸ್ಟ್ ಸರ್ಕಾರ ಅವ್ರದ್ದು ತಾನೇ ಧ್ವನಿ ಎತ್ತಲಿ, ಆಮೇಲೆ ನಾವು ತೀರ್ಮಾನ ಎಲ್ಲಿ ಯಾವ ವೇದಿಕೆಯಲ್ಲಿ ಮಾತಾಡಬೇಕೋ ಮಾತಾಡ್ತೀರಿ.